ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌತಮಿ. ನಾನು ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದೀನಿ. ಅದು ದಸರಾದ ಮೊದಲನೇ ದಿನ ಆಗಿರೋ ಇವತ್ತು. ನನ್ನ ವಿಡಿಯೋಸು ಮಿನಿ 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 ಅಂತ ಮಿನಿ ಕ್ಯೂಬ್ ವ್ಲಾಗ್ಸ್ ಮೂಲಕ ಶಾರ್ಟ್ ವಿಡಿಯೋಸ್ನ ಪ್ರಸ್ತುತಪಡಿಸ್ತೀನಿ. ಅದಾದಮೇಲೆ ನನಗೆ ಗೊತ್ತಿರೋ ಕೆಲವು ಶ್ಲೋಕಗಳು, ಮಂತ್ರಗಳು, ಸ್ಪಿರಿಚುಯಾಲಿಟಿ, ಹೀಲಿಂಗ್ ಮತ್ತು ಮ್ಯಾನಿಫೆಸ್ಟೇಷನ್, ಹಾಗೆ ಗಾರ್ಡನಿಂಗ್ ಮತ್ತು ಹೋಮ್ ಡೆಕೋರ್ ಐಡಿಯಾಸ್, ಹಾಗೆ ಯೋಗದ ಮುದ್ರಗಳು, ಯೋಗಾಸನಗಳು, ಈ ರೀತಿ ಹಲವಾರು ವಿಷಯಗಳು ನನಗೇನೆಲ್ಲ ಗೊತ್ತಿದೆ. ಪೇಂಟಿಂಗ್ ಆಗಿರ್ಬೋದು, ಅಥವಾ ಆರ್ಟ್ ಆಗಿರ್ಬೋದು, ಅಥವಾ ಜ್ಯುವೆಲ್ರಿ ಮೇಕಿಂಗ್ ಆಗಿರ್ಬೋದು, ಮಂಡಲ ಆರ್ಟ್ ಆಗಿರ್ಬೋದು, ಈ ಥರ. ಆಮೇಲೆ ಹೀಲಿಂಗ್ ಟೆಕ್ನಿಕ್ಸ್ ಆಗಿರುವಂಥ EFT ಟ್ಯಾಪಿಂಗ್ ಟೆಕ್ನಿಕ್ ಆಗಿರ್ಬೋದು, ಅಥವಾ NLP ಆಗಿರ್ಬೋದು, ಈ ಥರ ಎಲ್ಲ ಡಿಫ್ರೆಂಟ್ ಆಗಿರೋ ಅಂಥ ನಾಲೆಡ್ಜ್ ನಾನು ಏನೆಲ್ಲ ಗಳಿಸ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಮುಂದೆ ಈ ವ್ಲಾಗ್ಸ್ ಮೂಲಕ, ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋ ಆಗಲಿ, ಡೈಲಿ ವ್ಲಾಗಿಂಗಲ್ಲಿ ನಾನು ನಿಮ್ಮ ಮುಂದೆ ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನವರಾತ್ರಿಯ ಮೊದಲನೇ ದಿನ ಮಾತೆ ಶೈಲಪುತ್ರಿಗೆ ಸಮರ್ಪಿತವಾಗಿರುತ್ತದೆ. ಸೊ ಶೈಲಪುತ್ರಿಯ ಒಂದು ಸಣ್ಣ ಕತೆ ಹೇಳ್ತೀನಿ. ದಕ್ಷ ಮಹಾರಾಜನ ಮಗಳಾಗಿ ಸತೀದೇವಿ ಜನಿಸುತ್ತಾಳೆ. ಅವಳು ಶಿವನನ್ನು ವಿವಾಹವಾಗುತ್ತಾಳೆ. ಆದರೆ ದಕ್ಷನಿಗೆ ವಿಷ್ಣು ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಹಾಗಾಗಿ ಅವನು ಶಿವನ ದ್ವೇಷಿಯಾಗಿರುತ್ತಾನೆ. ಒಂದು ಸತಿ ಸಣ್ಣ ಒಂದು ಯಜ್ಞಕ್ಕೆ ಕರೆದಾಗ ಶಿವನನ್ನು ಅವಮಾನಿಸುತ್ತಾನೆ. ಆ ಅವಮಾನದ ಪ್ರತಿಫಲವಾಗಿ ಸತೀದೇವಿಯು ಯಜ್ಞಕುಂಡದಲ್ಲಿ ಅವಳನ್ನೇ ಆಹುತಿ ಮಾಡಿಕೊಳ್ಳುತ್ತಾಳೆ. ಸೊ ಅದಾದ ನಂತರ ಅವಳು ಪುನರ್ಜನ್ಮದಲ್ಲಿ ಪರ್ವತರಾಜನ ಅಂದರೆ ಹಿಮಾಲಯನ ಮಗಳಾಗಿ ಅಂದರೆ ಶೈಲಪುತ್ರಿಯಾಗಿ ಜನಿಸುತ್ತಾಳೆ. ಇವಳು ಪಾರ್ವತಿಯ ಮೊದಲನೇ ರೂಪವಾಗಿರುತ್ತಾಳೆ. ಸೊ ಬಿಳಿ ಬಣ್ಣದ ಸಂಕೇತ ನಿಮಗೆ ಗೊತ್ತಿರೋ ಹಾಗೆ ಪೀಸ್, ಹಾಗೆ ಸ್ಪಿರಿಚುಯಾಲಿಟಿ, ಕ್ಲಾರಿಟಿ ಮತ್ತೆ ಪ್ಯೂರಿಟಿ ಅನ್ನು ಸಿಂಬಲೈಸ್ ಮಾಡುತ್ತದೆ. ಸೊ ನೆಮ್ಮದಿ, ಶಾಂತಿ, ಸ್ಪಷ್ಟತೆ, ಆಧ್ಯಾತ್ಮಿಕತೆ ಹಾಗೆ ಪವಿತ್ರತೆಯ ಸಂಕೇತವಾಗಿರೋದು ಈ ಬಿಳಿ ಬಣ್ಣ. ಸೊ ಇವತ್ತಿನ ಮೊದಲನೇ ದಿನದ ಮೊದಲನೇ ಬಣ್ಣವಾಗಿರೋ ಬಿಳಿ ಬಣ್ಣಕ್ಕೆ ಇಂಥ ಒಂದು ಪಾವಿತ್ರತೆ ಇದೆ. ಕೊನೆ ತನಕ ನನ್ನ ವಿಡಿಯೋ ನೋಡಿರೋ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಹೊಸ ವಿಡಿಯೋ ಬಂದಾಗೆಲ್ಲ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ.